ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳಿಗೆ ಏನಂದರೆ ಇವಾಗ KCET ಮತ್ತು ನೀಟ್ ಅಪ್ಡೇಟ್ಸ್ ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಆಲ್ರೆಡಿ ಏನಂದರೆ UGCET ಮೀನ್ಸ್ KCET ಫಸ್ಟ್ ರೌಂಡ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೀಟ್ ಮೀನ್ಸ್ UG ನೀಟ್ ಏನಪ್ಪ ಅಂದರೆ ಇನ್ನೂ ಇವತ್ತು ಲಾಸ್ಟ್ ಡೇಟು. ಮೀನ್ಸ್ ಅವರಿಗೆ ಚಾಯ್ಸ್ ಎಂಟ್ರಿ ಮತ್ತು ಚಾಲನ್ ಪೇ ಮಾಡೋಕ್ಕೆ ಇವತ್ತು ಲಾಸ್ಟ್ ಡೇಟು. ಮತ್ತು ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಕೂಡ ಇವತ್ತು ಸಾಯಂಕಾಲ 5:30ವರೆಗೂ ಲಾಸ್ಟ್ ಡೇಟು. ಇವತ್ತು 19 ತಾರೀಕು. ಸೊ ಅವರಿಗೆ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಏನಪ್ಪ ಅಂದರೆ 18 ಇತ್ತು ಲಾಸ್ಟ್ ಡೇಟು, ಮತ್ತು 19 ಮಾಡಿದ್ದಾರೆ. ಮೀನ್ಸ್ ಇವತ್ತು 19 ಡೇಟು. ಸೊ ಇವತ್ತು 19 ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬೋದು, ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಜಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, 19/8/2025 ಮಧ್ಯಾಹ್ನ 3ರವರೆಗೆ ಅಂತಿಮ ಅವಕಾಶ ನೀಡಲಾಗಿದೆ. ದಿನಾಂಕ ವಿಸ್ತರಣೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದೇ ಲಾಸ್ಟು. ಮತ್ತು ಏನಪ್ಪ ಅಂದರೆ ಮುಂದುವರಿದು ದಿನಾಂಕ 19/8/2025 ಸಂಜೆ 5ರೊಳಗೆ ಆಯಾ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಕ್ರಮ ವಹಿಸಬೇಕು. ಸೊ ನಿಮಗೆ ಏನಪ್ಪ ಅಂದರೆ ಸಾಯಂಕಾಲ 5:30ವರೆಗೆ ನೀವೆಲ್ಲ ನಿಮ್ಮದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಸಾಯಂಕಾಲ 5:30ವರೆಗೆ ಏನಪ್ಪ ಅಂದರೆ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇಷ್ಟು ಇವಾಗ ಅಪ್ಡೇಟ್ಸು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು ಲಾಸ್ಟ್ ಮುಗೀತು ಫಸ್ಟ್ ರೌಂಡ್ UGCET ಮುಗೀತು. ಸೊ ನೆಕ್ಸ್ಟ್ ರೌಂಡ್ ಬಗ್ಗೆ ಯಾವಾಗ ಅಪ್ಡೇಟ್ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಎಲ್ರಿಗೂ ಡೌಟ್ ಇರುತ್ತೆ. ಸೊ ನೋಡ್ಕೋಬೋದು, ಇವಾಗ ಕೇಳಿದ್ರು ಲೇಟ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ ಫಸ್ಟ್ ರೌಂಡು. ಸೊ ಇವಾಗ ಏನಪ್ಪ ಅಂದರೆ ಇವಾಗ BMS ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಂದಾಗಿದೆ, ಎಲ್ಲನೂ ಬಂದಾಯಿತು. ಸೊ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲರೂ ಚೆಕ್ ಮಾಡ್ಕೊಂಡಿರ ಅನ್ಕೋತೀನಿ. ಸೊ ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಹೊಸದಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಸೆಕೆಂಡ್ ರೌಂಡಲ್ಲಿ ಏನಂದರೆ ಇವಾಗ ಚಾಯ್ಸ್ ಒನ್ ಕೊಟ್ಟವರು ಮುಗೀತು, ನಿಮ್ಮ ಪ್ರೊಸೀಜರ್ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರಾ. ಸೊ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟವ್ರು ಏನಪ್ಪ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ. ನೀವು ಮೊದಲೇನು ಆ್ಯಡ್ ಮಾಡಿರ್ತೀರ ಅದರಲ್ಲೇ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ಕೋಬೇಕು. ಎಡಿಟಿಂಗ್ ಮೀನ್ಸ್ ನೀವು ಹಿಂದೆ ಮುಂದೆ ಮಾಡ್ಕೋಬೋದು, ಅಥವಾ 1 ನಂಬರ್ ಇರೋದನ್ನು 10 ನಂಬರ್ ಹಾಕ್ಕೋಬೋದು, 10 ನಂಬರ್ ಇರೋದನ್ನು 1 ನಂಬರ್ ಹಾಕ್ಕೋಬೋದು. ಈ ರೀತಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ಮೈಂಡ್ಸಲ್ಲಿ ಎಲ್ರಿಗೂ ಡೌಟ್ ಇರುತ್ತೆ. ಸೊ ಇವಾಗ ಕಾಲೇಜಸ್ ಹೇಳಬೇಕಂದ್ರೆ ಇಂಜಿನಿಯರಿಂಗ್ದವ್ರಿಗೆ ಏನಂದರೆ ನೆಕ್ಸ್ಟ್ ಮಂತ್ 15-20ವರೆಗೂ ಕಾಲೇಜಸ್ ಸ್ಟಾರ್ಟ್ ಆಗಲ್ಲ. ನೆಕ್ಸ್ಟ್ ಸೆಪ್ಟೆಂಬರ್ 15ರಿಂದನೇ ಸೆಪ್ಟೆಂಬರ್ 15 ಅಥವಾ 20 ಅದ್ರ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ BSc ನರ್ಸಿಂಗ್ ಏನಂದರೆ ಇವಾಗ ಅವ್ರವ್ರ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಏನು ಅಡ್ಮಿಷನ್ ಆಗಿರ್ತೀರಾ ಅವ್ರಿಗೆ ಏನಂದರೆ ಒಬ್ಬರಿಗೆ ಆಲ್ರೆಡಿ ಜಾಯ್ನ್ ಮಾಡ್ಕೊಂಡಿರ್ತಾರೆ ಒಂದೊಂದು ಕಾಲೇಜಲ್ಲಿ, ಅಥವಾ ಒಂದೊಂದು ಕಾಲೇಜಲ್ಲಿ ಆ ಡೇಟ್ ಮೀನ್ಸ್ ಈ ಡೇಟ್ಗೆ ಬನ್ನಿ ಅಂತ ಕೊಡ್ತಾರೆ. ಅದು ಮೀನ್ಸ್ ಗೌರ್ಮೆಂಟ್ ಕಾಲೇಜ್ ಏನಪ್ಪ ಅಂದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಗೌರ್ಮೆಂಟ್ ಕಾಲೇಜಸ್ ಮೀನ್ಸ್ ಇವಾಗೇನು ಜಸ್ಟ್ ಪ್ರೈವೇಟ್ ಕಾಲೇಜ್ ಏನಪ್ಪ ಅಂದರೆ ಇವಾಗ ನೀವು ಗೌರ್ಮೆಂಟ್ ಸೀಟ್ ಓಕೆ, ಬಟ್ ಅದರಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜ್ ಸಿಕ್ಕಿರುತ್ತೆ. ಸೊ ಪ್ರೈವೇಟ್ ಕಾಲೇಜವ್ರಿಗೆ ಏನಂದರೆ ಒಂದೊಂದು ಡೇಟ್ ಕೊಟ್ಟಿರುತ್ತೆ, ಈ ಡೇಟ್ಗೆ ಬರಬೇಕು ಮತ್ತು ಆ ಡೇಟ್ಗೆ ಬರಬೇಕಂತ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ BSc ನರ್ಸಿಂಗ್ ಏನಂದರೆ ಅವ್ರ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೌರ್ಮೆಂಟ್ ಕಾಲೇಜಸ್ ಸಿಕ್ಕರೆ ಏನಪ್ಪ ಅಂದರೆ ಎಲ್ರಿಗೂ ಒಮ್ಮೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ನಿಮಗೆ ಎಲ್ಲ ಕಾಲೇಜಸ್ಸು ಸೆಪ್ಟೆಂಬರ್ ಎಂಡಲ್ಲಿ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ BSc ನರ್ಸಿಂಗ್ ಸ್ವಲ್ಪ ಲೇಟ್ ಆಗ್ಬೋದು. ರಿಮೈನಿಂಗ್ ಇಂಜಿನಿಯರಿಂಗ್ ಸೆಪ್ಟೆಂಬರ್ 15 ಅಥವಾ 10 ಸ್ಟಾರ್ಟ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಇನ್ನು VTU ಅದರ VTU ಯೂನಿವರ್ಸಿಟಿ ಕಡೆಯಿಂದನೂ ಇನ್ನೂ ಇದು ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ನಿಮ್ಮದು ಇದು ಏನಪ್ಪ ಅಂದರೆ ಇವಾಗ ಇದು ಕ್ಲಾಸಸ್ ಸ್ಟಾರ್ಟ್ ಆಗೋದು ಮತ್ತು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಇಷ್ಟು ಎಲ್ಲ ಅಂತ ಅದು VTU ಕಡೆಯಿಂದನೂ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಸೊ ಅದನ್ನು ಕೂಡ ನೋಡ್ತಾ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಸ್ಕಾಲರ್ಶಿಪ್ಸ್. ಇವಾಗ ನಿಮ್ಮದು ಅಡ್ಮಿಷನ್ ಆಯಿತು ಅಂದ್ಕೊಳ್ರಿ, ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ತುಂಬ ಸ್ಟೂಡೆಂಟ್ಸು. ಸೊ ಅವರಿಗೆ ಏನೇನು ಸ್ಕಾಲರ್ಶಿಪ್ಸ್ ಇರುತ್ತೆ, ಅಥವಾ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಆಗಲಿ, ಸೊ ಅದರಲ್ಲಿ ಏನೇನು ನೆಕ್ಸ್ಟ್ PUC ಆದಮೇಲೆ ಇವಾಗ ಏನೇನು ಅಡ್ಮಿಷನ್ ಆಗಿರ್ತಾರೆ BSc ನರ್ಸಿಂಗು, ಇಂಜಿನಿಯರಿಂಗು, ಫಾರ್ಮಸಿ, ಅಗ್ರಿಕಲ್ಚರು, ಸೊ ಯಾವುದೇ ಕೋರ್ಸ್ ಆಗಿರಲಿ, ಸೊ ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ ಇರುತ್ತೆ, ಮತ್ತು ಪ್ರೈವೇಟ್ ಸ್ಕಾಲರ್ಶಿಪ್ ಯಾವುದು, ಗೌರ್ಮೆಂಟ್ ಸ್ಕಾಲರ್ಶಿಪ್ ಯಾವುದು, ಅದೆಷ್ಟು ಬರುತ್ತೆ, ಇದೆಷ್ಟು ಬರುತ್ತೆ, ಮತ್ತು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಕೊಳ್ಳೋದು ಓಪನ್ ಆಗುತ್ತೆ, ಯಾವಾಗ ಓಪನ್ ಆಗುತ್ತೆ ಯಾವಾಗಿಲ್ಲ, ಅದೆಲ್ಲ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ ಇವಾಗ ಇದರಲ್ಲಿ ಹೇಳಿದರೆ ನಿಮಗೆ ಸ್ವಲ್ಪ ಡೌಟ್ಸ್ ಬರುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಅದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ರೌಂಡ್ ಏನಂದರೆ ಇವತ್ತು ಅಥವಾ ನಾಳೆ ಏನಾದರೂ KE ಕಡೆಯಿಂದ ಅಪ್ಡೇಟ್ ಬಂದೇ ಬರುತ್ತೆ. ಅಕಸ್ಮಾತ್ ಇವತ್ತು ಯಾಕೆ ಅಪ್ಡೇಟ್ ಬರುತ್ತಪ್ಪ ಅಂದರೆ ಇವತ್ತು ಲಾಸ್ಟ್ ಡೇಟು, ಮೀನ್ಸ್ ನೀಟ್ ಸ್ಟೂಡೆಂಟ್ಸ್ಗೆ ಏನಂದರೆ ಇವತ್ತು ಲಾಸ್ಟ್ ಡೇಟು. ಸೊ KE ಕಡೆಯಿಂದ ಸೆಕೆಂಡ್ ರೌಂಡ್ ಬಗ್ಗೆ ಏನಾದರೂ ಅಪ್ಡೇಟ್ ಬರ್ಬೋದು, ಅಥವಾ ನೀಟ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು. ಸೊ ಅದು ಬಂದಾಗ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದರಿಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.